ಸತ್ಯವೇದದ ವಿಶ್ರಾಂತಿ. ಒತ್ತಡ ಮತ್ತು ಕಷ್ಟಗಳ ಮಧ್ಯೆ ನೆಮ್ಮದಿ. ನೀವು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟಗಳು, ಒತ್ತಡಗಳು ಮತ್ತು ಆತಂಕಗಳಿಂದ ಸುಸ್ತಾಗಿದ್ದೀರಾ? ಆಳವಾದ ಮತ್ತು ನಿಜವಾದ ವಿಶ್ರಾಂತಿಗಾಗಿ ಹಂಬಲಿಸುತ್ತಿದ್ದೀರಾ? ಹಾಗಾದರೆ ಇಂದಿನ ಈ ಸಂದೇಶ ನಿಮಗಾಗಿಯೇ ಇದೆ. ಈ ಲೋಕದಲ್ಲಿ ನಮಗಾಗಿ ಅತ್ಯಂತ ಅದ್ಭುತವಾದ ಆಮಂತ್ರಣವನ್ನು ಸತ್ಯವೇದವು ನೀಡುತ್ತದೆ. ಅದನ್ನು ಮತ್ತೆ ಓದೋಣ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮತ್ತಾಯ 11:28. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟ ಕರೆಯಾಗಿದೆ. ಇಂದಿನ ವಿಡಿಯೋದಲ್ಲಿ ಈ ಅಮೂಲ್ಯವಾದ ಆಮಂತ್ರಣದ ಅರ್ಥವೇನು ಮತ್ತು ನಾವು ಆ ಆತ್ಮಿಕ ವಿಶ್ರಾಂತಿಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು 3 ಪ್ರಮುಖ ಭಾಗಗಳಲ್ಲಿ ತಿಳಿದುಕೊಳ್ಳೋಣ. ಯೇಸು ನೀಡುವ ವಿಶ್ರಾಂತಿ ಅಂದರೆ ಏನು? ಆತನು ಹೇಳುವ ನೊಗ ಮತ್ತು ಹೊರೆಯ ಅರ್ಥವೇನು? ಮತ್ತು ಈ ವಿಶ್ರಾಂತಿಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು ಎಂಬುದನ್ನು ನೋಡೋಣ. ನಿಮ್ಮ ನೋವು ಮತ್ತು ಕಷ್ಟಗಳಿಗೆ ಉತ್ತರ ಮತ್ತು ನೆಮ್ಮದಿ ಇದೆ. ದಯವಿಟ್ಟು ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಭಾಗ 1. ಮನುಷ್ಯನಿಗೆ ವಿಶ್ರಾಂತಿಯ ಅಗತ್ಯವೇನು? ಯೇಸು ಕ್ರಿಸ್ತನು ಯಾರನ್ನು ಕರೆಯುತ್ತಿದ್ದಾನೆ? ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಈ 2 ಪದಗಳು ನಮ್ಮ ಮಾನಸಿಕ, ದೈಹಿಕ ಮತ್ತು ಆತ್ಮಿಕ ಸ್ಥಿತಿಯನ್ನು ವಿವರಿಸುತ್ತವೆ. ನಾವು ಈ ಲೋಕದಲ್ಲಿ ದಣಿವಿರುವ ಕೆಲಸ ಮಾಡಿ ಕಷ್ಟಪಡಬಹುದು, ಅಥವಾ ನಮ್ಮ ಪಾಪದ ಭಾರವನ್ನು, ವಿಫಲತೆಯ ಭಾರವನ್ನು ಹೊತ್ತು ದಣಿದಿರಬಹುದು. ಮನುಷ್ಯನ ಹೊರೆಗಳು ಯಾವುವು? 3 ಪ್ರಮುಖ ವಿಧಗಳು. 1. ಧಾರ್ಮಿಕ ಹೊರೆ. ಧರ್ಮಶಾಸ್ತ್ರದ ನಿಯಮಗಳನ್ನು ಪರಿಪೂರ್ಣವಾಗಿ ಪಾಲಿಸಲು ಮಾಡುವ ವಿಫಲ ಪ್ರಯತ್ನ. 2. ಜೀವನದ ಹೊರೆ. ಅನಾರೋಗ್ಯ, ಆರ್ಥಿಕ ತೊಂದರೆ, ಸಂಬಂಧಗಳ ವೈಫಲ್ಯ, ಭವಿಷ್ಯದ ಆತಂಕ. 3. ಆತ್ಮಿಕ ಹೊರೆ. ಪಾಪದ ಅಪರಾಧ ಭಾವ, ದೇವರು ನಮ್ಮನ್ನು ಕ್ಷಮಿಸುವನೇ ಎಂಬ ಭಯ, ಮರಣದ ಭಯ. ಈ ಎಲ್ಲ ಹೊರೆಗಳನ್ನು ಹೊರಲು ಮನುಷ್ಯನಿಗೆ ಸಾಧ್ಯವಿಲ್ಲ. ಲೋಕವು ನಮಗೆ ತಾತ್ಕಾಲಿಕ ವಿಶ್ರಾಂತಿಯನ್ನು ನೀಡುತ್ತದೆ, ನಿದ್ರೆ, ರಜಾದಿನ, ಮನರಂಜನೆ. ಆದರೆ ಈ ಎಲ್ಲ ವಿಶ್ರಾಂತಿಗಳು ಮುಗಿದ ನಂತರ ಹೊರೆ ಮತ್ತೆ ನಮ್ಮ ಮೇಲೆ ಬರುತ್ತದೆ. ಯೇಸು ನೀಡುವ ವಿಶ್ರಾಂತಿ ದೈಹಿಕವಲ್ಲ, ಬದಲಿಗೆ ನಮ್ಮ ಆತ್ಮಗಳಿಗೆ ಸಿಗುವ ವಿಶ್ರಾಂತಿ. ಇದು ಶಾಶ್ವತವಾದ ಮತ್ತು ಆಳವಾದ ನೆಮ್ಮದಿಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ವಿಶ್ರಾಂತಿ ಸ್ಥಾನವನ್ನು ಹುಡುಕುತ್ತಿದ್ದರು, ಆದರೆ ಯೇಸು ಕ್ರಿಸ್ತನೇ ನಮ್ಮ ನಿಜವಾದ ವಿಶ್ರಾಂತಿ ಸ್ಥಾನ. ಕೀರ್ತನೆ 95:11 ಮತ್ತು ಇಬ್ರಿಯ 4:1 ಇದರ ಬಗ್ಗೆ ಮಾತನಾಡಲಾಗಿದೆ. ನಾವು ಹುಡುಕುತ್ತಿರುವ ಶಾಂತಿ ಯಾವುದೇ ಸ್ಥಳ ಅಥವಾ ವಾಸ್ತುವಿನಿಂದ ಬರುವುದಿಲ್ಲ, ಬದಲಿಗೆ ಯೇಸು ಕ್ರಿಸ್ತನಿಂದ ಮಾತ್ರ ಬರುತ್ತದೆ. ಭಾಗ 2. ಆತನ ನೊಗ ಮತ್ತು ಹೊರೆ ಎಂದರೇನು? ಈ ಆಮಂತ್ರಣ ಉಚಿತವಾದರೂ ಅದಕ್ಕೆ ಷರತ್ತು ಇದೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನೊಗ ಎಂದರೆ 2 ಎತ್ತುಗಳನ್ನು ಒಟ್ಟಿಗೆ ಜೋಡಿಸುವ ಮರದ ಪಟ್ಟಿಯಾಗಿದೆ. ಯಹೂದ್ಯ ಸಂಸ್ಕೃತಿಯಲ್ಲಿ ಇದು ಪಾಠವನ್ನು ಅಥವಾ ಅಧೀನತೆಯನ್ನು ಪ್ರತಿನಿಧಿಸುತ್ತದೆ. ಯೇಸು ನಮ್ಮನ್ನು ತನ್ನ ಶಿಷ್ಯನನ್ನಾಗಿ, ತನ್ನ ಸಂಗಾತಿಯನ್ನಾಗಿ ಮಾಡುತ್ತಾನೆ. ನಾವು ಯೇಸುವಿನಿಂದ ಏನು ಕಲಿಯಬೇಕು? ಆತನು ಹೇಳುತ್ತಾನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ. ಸಾತ್ವಿಕತೆ ಎಂದರೆ ನಿಯಂತ್ರಣದಲ್ಲಿರುವ ಶಕ್ತಿ. ದೀನ ಮನಸ್ಸು ಎಂದರೆ ತನ್ನ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತವಾಗದಿರುವುದು. ಯೇಸುವು ಪವಿತ್ರಾತ್ಮನ ಮೂಲಕ ನಮ್ಮೊಳಗಿದ್ದು ನಾವು ಸಹ ಈ ಗುಣಗಳನ್ನು ಬೆಳೆಸಿಕೊಳ್ಳಲು ಕಲಿಸುತ್ತಾನೆ. ನಮ್ಮ ಹಳೆಯ ಹೊರೆಗಳು ತೀರಾ ಕಷ್ಟವಾಗಿದ್ದರು, ಆದರೆ ಯೇಸುವಿನ ನೊಗ ಮೃದುವಾದುದು ಹೇಗೆ? ಯೇಸು ತನ್ನ ನೊಗವನ್ನು ತೆಗೆದುಕೊಂಡಾಗ ಆತನು ನಮ್ಮೊಂದಿಗೆ ಸಮಾನವಾಗಿ ಆ ಭಾರವನ್ನು ಹಂಚಿಕೊಳ್ಳುತ್ತಾನೆ. ನಾನು ಮತ್ತು ಯೇಸು ಒಟ್ಟಿಗೆ ಆ ನೊಗವನ್ನು ಹೊರುತ್ತೇವೆ. ಆತನ ಹೊರೆ ಹಗುರವಾದದು, ಏಕೆಂದರೆ ನಮ್ಮ ಪಾಪದ ಭಾರವನ್ನು ಆತನು ಶಿಲುಬೆಯಲ್ಲಿ ಹೊತ್ತನು. 1 ಪೇತ್ರ 2:24. ನಾವು ಈಗ ಹೊರುವುದು ಆತನ ಆಜ್ಞೆಗಳನ್ನು, ಪ್ರೀತಿಯ ನಡತೆಯನ್ನು. ಅದು ಸಂತೋಷದಾಯಕವಾಗಿದೆ. 1 ಯೋಹಾನ 5:3.
ನಮ್ಮ ಜೀವನದ ಕಷ್ಟಗಳು, ತೊಂದರೆಗಳು ಮತ್ತು ಜವಾಬ್ದಾರಿಗಳು ಸಂಪೂರ್ಣವಾಗಿ ದೂರವಾಗಿರುವುದಿಲ್ಲ. ಆದರೆ ನಾವು ಯೇಸುವಿನೊಂದಿಗೆ ಆ ಹೊರೆ ಹೊರುವುದರಿಂದ ನಮಗೆ ಹೊಸ ಶಕ್ತಿ ಮತ್ತು ದೃಷ್ಟಿಕೋನ ಸಿಗುತ್ತದೆ. ಇದು ಸಮಸ್ಯೆಗಳನ್ನು ಹಗುರವಾಗಿಸುತ್ತದೆ, ಏಕೆಂದರೆ ನಾವು ಒಬ್ಬಂಟಿಯಾಗಿರುವುದಿಲ್ಲ. ದೇವರ ಶಕ್ತಿ ನಮ್ಮೊಂದಿಗೆ ಇರುತ್ತದೆ. ಭಾಗ 3. ಆತ್ಮಿಕ ವಿಶ್ರಾಂತಿಯನ್ನು ಹೇಗೆ ಪಡೆಯುವುದು? ಆತ್ಮಿಕ ವಿಶ್ರಾಂತಿಯನ್ನು ಪಡೆಯಲು ಮೊದಲ ಹಂತ ಆತನ ಆಮಂತ್ರಣಕ್ಕೆ ಪ್ರತಿಕ್ರಿಯಿಸುವುದು. ನಮ್ಮ ಪ್ರಯತ್ನ, ಶಕ್ತಿ ಮತ್ತು ನೀತಿಯನ್ನು ಬಿಟ್ಟು ಯೇಸು ಕ್ರಿಸ್ತನಿಗೆ ನಮ್ಮನ್ನು ಶರಣಾಗಿಸಬೇಕು. ಆತನನ್ನು ನಮ್ಮ ವೈಯಕ್ತಿಕ ರಕ್ಷಕನೆಂದು ಅಂಗೀಕರಿಸಬೇಕು. ಆಗ ನಮ್ಮ ಪಾಪದ ಹೊರೆ ಶಾಶ್ವತವಾಗಿ ದೂರವಾಗುತ್ತದೆ. ಯೇಸುವಿನಲ್ಲಿ ಕಲಿತುಕೊಳ್ಳುವುದು ನಿರಂತರವಾದ ಪ್ರಕ್ರಿಯೆ. ಆತನ ವಾಕ್ಯವನ್ನು ಸತ್ಯವೇದ ಓದುವುದು, ಪ್ರಾರ್ಥನೆ ಮಾಡುವುದು ಮತ್ತು ಪವಿತ್ರಾತ್ಮನ ಮಾರ್ಗದರ್ಶನಕ್ಕೆ ವಿಧೇಯರಾಗುವುದರ ಮೂಲಕ ಆತನ ಸಾತ್ವಿಕತೆ ಮತ್ತು ದೀನತೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ಪ್ರತಿದಿನ ನಮ್ಮ ಇಚ್ಛೆಯನ್ನು ಆತನಿಗೆ ಒಪ್ಪಿಸುವುದೇ ನೊಗವನ್ನು ಹೊರುವ ನಿಜವಾದ ಮಾರ್ಗ. ಯೇಸುವಿನ ಬಳಿಗೆ ಬಂದಾಗ ಸಿಗುವ ಅಂತಿಮ ಫಲಿತಾಂಶ ಆತ್ಮಿಕ ವಿಶ್ರಾಂತಿ. ಇದು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಮತ್ತು ಆತ್ಮದಲ್ಲಿ ನೆಲೆಸುವ ಶಾಶ್ವತವಾದ ಶಾಂತಿ. ಇದು ಪ್ರಪಂಚದ ಅಶಾಂತಿ, ಕಷ್ಟಗಳು ಮತ್ತು ಚಿಂತೆಗಳ ಮಧ್ಯೆಯೂ ದೃಢವಾಗಿ ನಿಲ್ಲಲು ನಮಗೆ ಸಹಾಯ ಮಾಡುತ್ತದೆ. ನೀವು ಇಂದು ಆರ್ಥಿಕ ಹೊರೆ ಹೊತ್ತಿದ್ದರೆ ಅದನ್ನು ದೇವರ ಕೈಗೆ ಒಪ್ಪಿಸಿ ಆತನಲ್ಲಿ ಅವಲಂಬಿಸಿ. ನೀವು ಸಂಬಂಧದ ವೈಫಲ್ಯದಿಂದ ಕಷ್ಟಪಡುತ್ತಿದ್ದರೆ ಆತನಿಂದ ಪ್ರೀತಿ ಮತ್ತು ಕ್ಷಮೆಯನ್ನು ಕಲಿಯಿರಿ. ನಿಮ್ಮೆಲ್ಲ ಭಾರವನ್ನು ಆತನ ಮೇಲೆ ಹಾಕಿರಿ, ಯಾಕಂದರೆ ಆತನು ನಿಮ್ಮನ್ನು ವಿಚಾರಿಸುವವನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, ಯೇಸು ಕ್ರಿಸ್ತನು ಇಂದಿಗೂ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನೀವು ಆತನ ಬಳಿಗೆ ಬರಲು ಸಿದ್ಧರಿದ್ದೀರಾ? ಆತನ ನೊಗವನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಾ? ಈಗಲೇ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ. ಯೇಸು ಕ್ರಿಸ್ತರೇ, ನಾನು ನನ್ನ ಪಾಪದ ಭಾರವನ್ನು ಮತ್ತು ಜೀವನದ ಕಷ್ಟಗಳನ್ನು ಹೊತ್ತು ಸುಸ್ತಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ರಕ್ಷಕರಾಗಿ ನನ್ನ ಬಳಿಗೆ ಬನ್ನಿ. ಇಂದಿನಿಂದ ನಾನು ನಿಮ್ಮ ನೊಗವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಿಮ್ಮಲ್ಲಿ ಕಲಿತುಕೊಳ್ಳಲು ಸಿದ್ಧನಿದ್ದೇನೆ. ನನಗೆ ನಿಮ್ಮ ಆತ್ಮಿಕ ವಿಶ್ರಾಂತಿಯನ್ನು ಕೊಡಿ. ಆಮೆನ್. ಈ ಸಂದೇಶ ನಿಮಗೆ ಸಹಾಯ ಮಾಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಪ್ರಮುಖ ಸತ್ಯವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಿಮಗೆ ಯೇಸು ಕ್ರಿಸ್ತನ ಶಾಂತಿ ಇರಲಿ. ಧನ್ಯವಾದಗಳು.